ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಈಗ ಸೀರೂರು ಗುಡ್ಡ ಕುಸಿತವಾದಂಥ ಸ್ಥಳದಲ್ಲಿದ್ದೇನೆ. ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸೀರೂರು ಗ್ರಾಮದ ಬಳಿ ಇದ್ದೇನೆ. ದೊಡ್ಡ ಗುಡ್ಡ ಇದೀಗ ರೋಡಿನ ಪಕ್ಕ ಸರಿದು ಈ ಗಂಗಾವಳಿ ನದಿಗೆ ಇಲ್ಲಿ ಗುಡ್ಡ ಕುಸಿತವಾಗುತ್ತೆ. ಇಲ್ಲಿ ಲಕ್ಷಾಂತರ ಟನ್ಗಳಷ್ಟು ಮಣ್ಣು ಬೀಳುತ್ತೆ. ಮಣ್ಣು ಬಿದ್ದ ನಂತರ ಈ ನದಿ ಕೂಡ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆಗಿ ಇಲ್ಲಿ ಪ್ರವಾಹ ಪರಿಸ್ಥಿತಿ ಬರುತ್ತೆ. ನೋಡಿ, ಯಾವಾಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸೀರೂರು ಬಳಿಯ ಗುಡ್ಡ ಕುಸಿತವಾದ ನಂತರ ನೋಡಿ ಎಷ್ಟು ದೊಡ್ಡ ಭಯಾನಕವಾದಂತಹ ದೊಡ್ಡ ಗುಡ್ಡ ಇದೆಯಲ್ಲ, ಇಲ್ಲಿ ಸರಿಸುಮಾರು ಎಕರೆಗಳಷ್ಟು ದೊಡ್ಡದಾದಂಥ ಒಂದು ಗುಡ್ಡ. ಆ ವಿಸ್ತಾರದಲ್ಲಿ ಗುಡ್ಡ ಕುಸಿತು ಆ ರೋಡನ್ನು ಕ್ರಾಸ್ ಮಾಡಿ ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳ ಸಮೇತ ಈ ನದಿಗೆ ಬಂದು ಬೀಳುತ್ತೆ. ಇಲ್ಲಿ ಲಕ್ಷ ಟನ್ಗಳಷ್ಟು ಮಣ್ಣು ಸ್ಟಾಕ್ ಆಗುತ್ತೆ. ಮಣ್ಣು ಸ್ಟಾಕಿನ ದೊಡ್ಡ ಪ್ರವಾಹ ಆಗುತ್ತೆ. ಆ ಮಧ್ಯೆ ಬೆಳಿಗ್ಗೆ 7 ಗಂಟೆಗೆ ಇಲ್ಲೊಂದು ಅಂಗಡಿ ಇರುತ್ತೆ. ಅಂದ್ರೆ ಇಲ್ಲಿ ನಾರ್ಮಲಿ ಒಂದು ಅಂಗಡಿ ಇರುತ್ತೆ. ಗಂಡ ಹೆಂಡತಿ ಮತ್ತು ಇಬ್ಬರು ಚಿಕ್ಕ ಮಕ್ಕಳು ಇರ್ತಾರೆ. ಗುಡ್ಡ ಕುಸಿದ ಪರಿಣಾಮವಾಗಿ ಇಲ್ಲಿ ಲಕ್ಷಾಂತರ ಟನ್ಗಳಷ್ಟು ಮಣ್ಣು ನೇರವಾಗಿ ಅಂಗಡಿ ಮೇಲೆ ಬೀಳುತ್ತೆ. ಇಲ್ಲಿ ಒಂದು ಅಂಗಡಿ ಇರುತ್ತೆ. ಅಂಗಡಿ ಮೇಲೆ ಬಿದ್ದು ಆ ಅಂಗಡಿ ನೆಲಸಮವಾಗುತ್ತೆ. ಅಂಗಡಿಯ ಒಂದು ಕುರುಹು ಕೂಡ ಇಲ್ಲಿ ಪತ್ತೆಯಾಗಲ್ಲ. ಅಲ್ಲಿ ಇದ್ದಂಥ 4 ಜನರು ಕೂಡ ಮಣ್ಣು ಪಾಲಾಗ್ತಾರೆ. ಅವರ ಮೃತದೇಹಗಳು 2-3 ದಿನದ ನಂತರ ನೋಡ್ಲಿಕ್ಕಾಗಲ್ಲ ಅಂತ ವ್ಯವಸ್ಥೆಯಲ್ಲಿ ಸಿಗತ್ತೆ. ಅದರ ಜೊತೆಗೆ ಇಲ್ಲಿ ಟೀ ಕೊಡ್ಲಿಕ್ಕೆ ನಿಂತ ಒಂದು ಬೆಂಜ್ ಗಾಡಿಯ ಚಾಲಕ ಅಂದ್ರೆ ಅರ್ಜುನ್ ಕೂಡ ಅಲ್ಲಿ ಗುಡ್ಡ ಕುಸಿತದಲ್ಲಿ ಮುಳುಗಿರುವಂಥ ಅಥವಾ ಅಲ್ಲಿ ನಾಪತ್ತೆಯಾಗಿರುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಅದಾದ ನಂತರ ಅವರ ಮೃತದೇಹ ಕೂಡ ಬರೋಬ್ಬರಿ 71 ದಿನಗಳ ನಂತರ ಇದೇ ನದಿಯಲ್ಲಿ ಸಿಗತ್ತೆ. ಅಂದರೆ ಬೆಂಜ್ ಗಾಡಿಯ ಒಳಗಡೆ ಅವರ ಮೃತದೇಹ ಕೇವಲ ಒಂದು ಸ್ವಲ್ಪ ದೇಹದ ಕೆಲವು ಪಾರ್ಟ್ಗಳು ಸಿಗುತ್ತೆ. ಜೊತೆಗೆ ಇಲ್ಲಿ 11 ಜನರು ಮೃತಪಟ್ಟಿದ್ದಾರೆ ಅಂತ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಆಡಳಿತ ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡುತ್ತೆ. ಅಂದರೆ ಮಂಜುನಾಥ್ ನಾಯ್ಕನ ಅಂಗಡಿಯಲ್ಲಿ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು 4 ಜನ, ಜೊತೆಗೆ 8 ಜನರ ಶವಗಳು ಕೇವಲ 2-3 ಡೇಸ್ ಒಳಗಡೆಗೆ ನೈಸರ್ಗಿಕವಾಗಿ ಸಿಗುತ್ತೆ. ಅಂದರೆ ಯಾವುದೇ ಹುಡುಕಾಟ ನಡೆಸಿದ್ರು ಕೂಡ ನೈಸರ್ಗಿಕವಾಗಿ ಅಂದರೆ ಅವರ ಬಾಡಿ ಊದ್ಕೊಂಡು ಡಿಕಂಪೋಸ್ ಆಗಿ ನದಿಯಲ್ಲಿ ಸಿಗುತ್ತೆ. ಅದಾದ ನಂತರ ಬರೋಬ್ಬರಿ 71 ದಿನಗಳ ನಂತರ ಇಲ್ಲಿ ಮತ್ತೊಂದು ಮೃತದೇಹ ಸಿಗುತ್ತೆ. ಅಂದರೆ ಇಡೀ ಕೇರಳದ ರಾಜ್ಯ ಸರ್ಕಾರ ತನ್ನ ಒಬ್ಬ ಮಂತ್ರಿಯನ್ನು ನಿಯೋಜನೆ ಮಾಡಿ, ಒಬ್ಬ ಶಾಸಕನನ್ನು ನಿಯೋಜನೆ ಮಾಡಿ ಉತ್ತರ ಕನ್ನಡದ ಜಿಲ್ಲಾಡಳಿತ ಜೊತೆಗೆ ಅದರಲ್ಲೂ ಸತೀಶ್ ಸೇಲ್ MLA ಆಗಿರ್ಬೋದು, ಉತ್ತರ ಕನ್ನಡ ಮತ್ತು ಅಂಕೋಲಾ ಮತ್ತು ಕಾರವಾರದ MLA ಆಗಿರ್ಬೋದು, ಮತ್ತು DC ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಗುತ್ತೆ. ತಮ್ಮ ಲಾರಿ ಚಾಲಕ ಅಥವಾ ನಮ್ಮ ಕೇರಳದ ಪ್ರಜೆ ಆಗಿರುವಂಥ ಅರ್ಜುನ್ ಅವರ ಮೃತದೇಹ ನೀವು ಹುಡುಕೊಡ್ಲೇಬೇಕೆನ್ನುವಂಥ ದುಂಬಾಲಿ ಬಿದ್ದಾಗ ಎಲ್ಲ ವ್ಯವಸ್ಥೆ ಮಾಡಿ SDRF, NDRF ಮತ್ತು ನುರಿತ ತಜ್ಞರನ್ನು ಕರೆಸಿಕೊಂಡು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ. ಅದಾದ 71 ದಿನಗಳ ನಂತರ ಇಲ್ಲಿ ಒಂದು ಮೃತದೇಹ ಸಿಗುತ್ತೆ. ಆ ಮೃತದೇಹ ಸಿಕ್ಕ ನಂತರ ಅದು DNA ಪರೀಕ್ಷೆ ನಂತರ ಅಥವಾ ಸಂಬಂಧಿಕ ರಕ್ತ ಪರೀಕ್ಷೆ ನಂತರ ಅದು ಅರ್ಜುನ್ ಅವರ ಮೃತದೇಹ ಎನ್ನುವುದು ಪಕ್ಕ ಆಗುತ್ತೆ. ಅದಾದ ನಂತರ ನಮ್ಮ ಉತ್ತರ ಕನ್ನಡ ಜಿಲ್ಲಾಡಳಿತ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರನ್ನು ಕೇರಳಕ್ಕೆ ಕಳಿಸುವಂಥ ಅಥವಾ ಅವರ ಮೃತದೇಹವನ್ನು ರವಾನೆ ಮಾಡುವಂಥ ಕಾರ್ಯಕ್ಕೂ ಮುಂದಾಗುತ್ತೆ. ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂಥ ವಿಷಯ ಅಂದರೆ ಇಲ್ಲಿಯ ತನಕವೂ ಕೂಡ ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಅವರ ಸಂಬಂಧಿಯಾದಂಥ ಜಗನ್ನಾಥ್ ನಾಯ್ಕ್ ಅವರ ಮೃತದೇಹ ಇಂದಿಗೂ ಕೂಡ ಸಿಕ್ಕಿಲ್ಲ. ಬೆಳಗ್ಗೆ ಅಂದರೆ ಜುಲೈ 16ರಂದು ಆದಂಥ ಒಂದು ದೊಡ್ಡ ದುರ್ಘಟನೆಯಲ್ಲಿ ಅವರು ಕೂಡ ಸಿಲುಕಿದ್ರು. ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ರು, ದೊಡ್ಡ ಕಲ್ಲಿನ ಅಡಿಯಲ್ಲಿ ಸಿಲುಕಿದ್ರು ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇತ್ತು. ಆದರೆ ಇಲ್ಲಿಯ ತನಕ ಅವರ ಮೃತದೇಹವಾಗಲಿ ಅವರ ಸುಳಿವಾಗಲಿ ಅಥವಾ ಅವರ ಬಗ್ಗೆ ಯಾವುದೇ ಒಂದು ದಾಖಲೆ ಸಿಕ್ಕಿಲ್ಲ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲಾಡಳಿತ ಕೂಡ ಅವರು ಮೃತಪಟ್ಟಿದ್ದಾರೆ ಅನ್ನುವಂಥ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಆದರೆ ಮತ್ತೊಬ್ಬ ನಿವಾಸಿಯಾದಂಥ ಸೀರೂರು ನಿವಾಸಿಯಾದಂಥ ಲೋಕೇಶ್ ನಾಯ್ಕ್ ಅವರ ಮೃತದೇಹ ಕೂಡ ಸಿಕ್ಕಿಲ್ಲ. ಅವರ ಸಂಬಂಧಿಕರಿಗೂ ಕೂಡ ಅಥವಾ ಎಲ್ಲ ಮೃತಪಟ್ಟ ಸಂಬಂಧಿಕರಿಗೆ ಕೂಡ ಜಿಲ್ಲಾಡಳಿತ ಮತ್ತು ಸರ್ಕಾರದ ವತಿಯಿಂದ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಒಂದು ಗಮನಿಸಬೇಕಂತ ವಿಷಯ ಅಂದರೆ ಇಲ್ಲಿಯ ತನಕ ಉತ್ತರ ಕನ್ನಡ ಜಿಲ್ಲಾಡಳಿತವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಯಾವುದೇ ಒಂದು ಸ್ಪಷ್ಟನೆ ನೀಡಿಲ್ಲ. ಅದು ಯಾವುದು ಬೇಕಂದ್ರೆ ನೋಡಿ, ಇಷ್ಟು ದೊಡ್ಡ ಗುಡ್ಡ ಇದೆ, ಗುಡ್ಡದ ಮೇಲೆ ಮತ್ತೂ ಕೂಡ ಕುಸಿತವಾಗುವಂಥ ಸಂಭವ ಇದೆ. ಇಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ನ್ಯಾಷನಲ್ ಹೈವೇ 66ರಲ್ಲಿ ಗುಡ್ಡ ಕುಸಿತವಾದ ನಂತರ ಕೆಲವೊಂದು ಮಣ್ಣನ್ನು ತೆರವು ಮಾಡುವ ನಿಟ್ಟಿನಲ್ಲಿ ವಾರ ಅಥವಾ 15 ದಿನಗಳ ಕಾಲ ಸ್ವಲ್ಪ ರೋಡನ್ನು ಬಂದ್ ಮಾಡಿತ್ತು. ಅತಿ ವೇಗದಲ್ಲಿ ಕ್ರೇನ್ ಮತ್ತು JCB ಮುಖಾಂತರ ಸ್ವಲ್ಪ ಮಣ್ಣನ್ನು ತೆರವು ಮಾಡಿ ರಾಷ್ಟ್ರೀಯ ಹೆದ್ದಾರಿಗೆ ಅನುವು ಮಾಡಿಕೊಟ್ಟಿತ್ತು. ಆದರೆ ಇಲ್ಲಿ ಬಂದಾಗ ನಮಗೊಂದು ತಿಳಿಯುತ್ತೆ, ಅದೇನೆಂದರೆ ಇಲ್ಲಿ ಅನೇಕ ಮತ್ತೂ ಕೂಡ ಗುಡ್ಡ ಕುಸಿಯುವಂಥ ಸಂಭವ ಇದೆ ಎನ್ನುವುದು ಸ್ಪಷ್ಟವಾಗುತ್ತೆ. ಯಾಕಂದರೆ ನಾವು ಗುಡ್ಡದ ಮೇಲನ್ನು ಜೂಮ್ ಮಾಡಿ ನೋಡಿದಾಗ ಅಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಕ್ರ್ಯಾಕ್ಗಳಾಗಿದೆ ಮತ್ತು ಅಲ್ಲಿ ನೀರು ಹರಿತಾ ಇದೆ. ಅಂದರೆ ಗುಡ್ಡದ ಮೇಲಿನ ನೀರು ಕೂಡ ಹರಿತಾ ಇದೆ. ಹಾಗಾಗಿ ಇಲ್ಲೂ ಕೂಡ ಮತ್ತೆ ಗುಡ್ಡ ಕುಸಿತವಾಗುವಂಥ ಸಂಭವ ಇದೆ. ಇಲ್ಲಿಯ ತನಕ ಹೆವಿ ರೇನ್ ಆಗಿಲ್ಲ. ಹೆವಿ ರೇನ್ ಆದರೂ ಕೂಡ ಒಂದು ದಿನದಲ್ಲಿ 20 ಸೆಂಟಿಮೀಟರ್ ಆಗುವುದು ಇಲ್ಲಿ ಸಹಜ. ಆದರೆ ಕಂಟಿನ್ಯೂಸ್ ಆಗಿ 24 ಗಂಟೆಗಳಲ್ಲಿ 20 ಸೆಂಟಿಮೀಟರ್ ಅಂದರೆ 200 ಮಿಲಿಮೀಟರ್ ಮಳೆ ಆಗುವುದು ಉತ್ತರ ಕನ್ನಡದಲ್ಲಿ ಸಹಜ. ಆದರೆ ಕೇವಲ 5-6 ಗಂಟೆಯಲ್ಲಿ ಅಥವಾ 2-3 ಗಂಟೆಯಲ್ಲಿ 20 ಮಿಲಿಮೀಟರ್ ಅಂತ ಅದು ಮೇಘಸ್ಫೋಟ ಅಂತಾರಲ್ಲ, ಹಾಗೆ ಆದಾಗ ಮತ್ತೆ ಗುಡ್ಡ ಕುಸಿಯುವಂಥ ಸಂಭವ ಇದೆ. ಯಾಕಂದರೆ
ಅಷ್ಟು ನೀರನ್ನ ಭೂಮಿ ಹಿಡಿದಿಟ್ಕೊಳ್ಳಿಕ್ಕಾಗಲ್ಲ. ಭೂಮಿ ತಂಪಾಗುತ್ತೆ, ಭೂಮಿಯ ಮಣ್ಣುಗಳು ಸಡಿಲವಾಗುತ್ತೆ. ಜೊತೆಗೆ ಮಳೆ ಬಂದಾಗ ಅಥವಾ ನೀರಿನ ರಭಸಕ್ಕೆ ಕ್ರ್ಯಾಕ್ ಆಗಿ ಮತ್ತೆ ಗುಡ್ಡ ಕುಸಿಯುವಂಥ ಸಂಭವವಿದೆ. ಹಾಗಾಗಿ ಈ ಉತ್ತರ ಕನ್ನಡ ಜಿಲ್ಲಾಡಳಿತ ಇನ್ನು ಮುಂದೆ ಆದರೂ ಕೂಡ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಕಾಂಟ್ರಾಕ್ಟ್ ಕೊಡುವಾಗ ಅಥವಾ ರಾಜ್ಯ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಕಾಂಟ್ರಾಕ್ಟ್ ಕೊಡುವಾಗ ಎಚ್ಚೆತ್ತುಕೊಂಡು ಒಂದು ಕಾಂಟ್ರಾಕ್ಟರ್ನ ಕೊಡಬೇಕಾಗುತ್ತೆ. ನಾವು ಇಲ್ಲಿ ಕಿಲೋಮೀಟರ್ ಗಟ್ಟಲೆ ರೋಡನ್ನು ನೋಡಿದಾಗಲೂ ಕೂಡ ನಮಗೆ ಆಶ್ಚರ್ಯ ಅನಿಸುತ್ತೆ. ಇಲ್ಲಿ ಯಾರು ವೈಫಲ್ಯ ಅಂತ ಹೇಳಿದ್ರು ಕೂಡ ಇಲ್ಲಿ ಬೇಜಾರಾಗುತ್ತೆ. ಯಾಕಂದರೆ ನಾವು ಯಾವುದೇ ಒಂದು ಮೃತ ವ್ಯಕ್ತಿಯ ಜಗನ್ನಾಥ್ ನಾಯ್ಕ ಅವರ ಕುಟುಂಬಕ್ಕಾಗಲಿ ಅಥವಾ ಮಂಜುನಾಥ್ ನಾಯ್ಕ ಅವರ ಸಂಬಂಧಿಕರನ್ನ ಮಾತಾಡಿಸಿ ಗೋಜಿಗೆ ಹೋಗೋದಿಲ್ಲ. ಯಾಕಂದರೆ ಈಗಾಗಲೇ ಅವರನ್ನು ನೂರಾರು ಮಾಧ್ಯಮಗಳು ಮಾತಾಡಿಸಿ ಅವರೆಲ್ಲರ ಕಣ್ಣೀರನ್ನು ಜನರಿಗೆ ತೋರಿಸಿದೆ. ಆದರೆ ಇಲ್ಲಿಯ ತನಕ ಸರ್ಕಾರವಾಗಲಿ ಅಥವಾ ಬೇರೆ ಯಾವುದೇ ಒಂದು ಇಲಾಖೆಯಾಗಲಿ ಅವರ ಕಣ್ಣೀರಿನ ಜೊತೆಗೆ ಮುಂದೆ ಆಗುವಂಥ ಅನಾಹುತವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಎನ್ನುವುದು ಈಗ ಸ್ಪಷ್ಟನೆ ಸಿಗ್ತಲ್ಲ. ಯಾಕಂದರೆ ನಾವು ಬರುವ ರೋಡಿನಲ್ಲಿ ನೋಡ್ತಾ ಇದ್ರೆ ಆ ರೋಡು ಅಥವಾ ಗುಡ್ಡ ಕುಸಿತವಾದ ನಂತರ ಅಥವಾ ನಾರ್ಮಲಿ ನಾವು ರೋಡಿನ ಪಕ್ಕ ಯಾವುದೇ ತಡೆಗೋಡೆ ಇಲ್ಲ. ಯಾವುದಾದ್ರೂ ಒಂದು ರಿಕ್ಷಾ, ಯಾವುದಾದ್ರೂ ಒಂದು ಆಟೋ ರೋಡಿನ ಪಕ್ಕ ಮುಗಿಸಿ ಬಿದ್ದರೆ ಅದು ನೇರವಾಗಿ ನದಿಗೆ ಹೋಗುತ್ತೆ, ನದಿಗೆ ತೇಲಿ ಬರುತ್ತೆ. ಹಾಗಾಗಿ ನಾವು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬಂದಾಗಲೂ ಕೂಡ ಅಲ್ಲಿ ನಮಗೊಂದು ಸ್ಪಷ್ಟವಾಗಿತ್ತು. ಅದೇನಂದ್ರೆ ಯಾವುದೇ ತಡೆಗೋಡೆಯನ್ನ ಮಾಡಿಲ್ಲ. ಈಗ ಮಣ್ಣು ಬಿದ್ದ ಕಾರಣಕ್ಕಾಗಿ ಮಣ್ಣೇ ತಡೆಗೋಡೆಯಾಗಿ ನಿಂತಿದೆ ಹೊರತು ಆ ಬಸ್ ಬರ್ತಾ ಇದೆಯಲ್ಲ ಅಲ್ಲಿ ಯಾವುದೇ ತಡೆಗೋಡೆ ಇಲ್ಲ ಮತ್ತು ಅದರ ಮುಂದೆ ಕೂಡ ತಡೆಗೋಡೆ ಇಲ್ಲ. ಕೆಲವು ಹಳೆಯ ತಡೆಗೋಡೆಗಳನ್ನು ಬಿಟ್ಟು ಮುಂದೆ ಹೋಗ್ತಾ ಬಂದ್ರೆ ಅಲ್ಲಿ ಯಾವುದೇ ಒಂದು ರಿಕ್ಷಾವಾಗಲಿ ಅಥವಾ ಯಾವುದೇ ಒಂದು ಬೈಕ್ ಆಗಲಿ ಯಾವುದೇ ಒಂದು ವಾಹನ ಆಯ ತಪ್ಪಿ ಸೈಡ್ಗೆ ಹೋದ್ರೂ ಕೂಡ ಅದನ್ನು ತಡೆ ಹಿಡಿಲಿಕ್ಕೆ ತಡೆಗೋಡೆ ಇಲ್ಲ. ಹೀಗಾಗಿ ಇನ್ನೂ ಕೂಡ ಇದರ ಅನಾಹುತ ಮುಗಿಯುವಂತೆ ಕಾಣ್ತಾ ಇಲ್ಲ. ನೋಡಿ, ಇಲ್ಲಿ ಲಾಸ್ಟ್ ಟೈಮ್ ಆದಂಥ ಅನಾಹುತದ ಒಂದು ಟವರ್ ಹಾಗೆ ಇದೆ. ಅದನ್ನ ಕೂಡ ತೆರವು ಮಾಡಲಿಕ್ಕೆ ಅವರಿಗೆ ಯಾವುದೇ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ಸರ್ಕಾರ ಯಾವುದಕ್ಕೂ ತಲೆ ಕೊಡ್ತಾ ಇಲ್ಲ. ಒಂದು ವೇಳೆ ಮತ್ತೆ ಆ ಗುಡ್ಡ ಕುಸಿತವಾಗಿ ಏನಾದರೂ ಆ ಟವರ್ ಇಲ್ಲಿ ರೋಡ್ ಮೇಲೆ ಬಿದ್ದರೆ ರೋಡಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳಿರುತ್ತೆ, ಬಸ್ ಓಡಾಡ್ತಿರುತ್ತೆ. ಬಸ್ಸಲ್ಲಿ 50ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಇರ್ತಾರೆ. ಅವರ ಮೇಲೆ ಆಗುವಂಥ ಮತ್ತೊಂದು ದುರಂತಕ್ಕೆ ಕಾರಣವಾಗಬಹುದು. ನೋಡಿ, ಇಲ್ಲಿ ಯಾವ ಗುಡ್ಡ ಅಂದರೆ ನಾವು ಹತ್ತಿರದಿಂದ ನೋಡಿದಾಗ ಇಲ್ಲಿ ಎಷ್ಟೊಂದು ಭಯಾನಕವಾಗಿದೆ. ನೋಡಿ, ಇದು ಈಗ ಮಳೆಯಲ್ಲಿ ಆದಂಥ ಒಂದು ಸಂಭವಿಸಿ. ನೋಡಿ, ಲಾಸ್ಟ್ ಟೈಮ್ ಕೂಡ ನಾವು ಜುಲೈ 16ರಲ್ಲಿ ಏನಾಯಿತಂದ್ರೆ ಕಂಟಿನ್ಯೂಸ್ ಆಗಿ ಕೇವಲ 2 ರಿಂದ 3 ಗಂಟೆಗಳ ಅವಧಿಯಲ್ಲಿ 20 ಮಿಲಿಮೀಟರ್ ಅಂದರೆ 20 ಸೆಂಟಿಮೀಟರ್ ಹೆಚ್ಚು ಮಳೆ ಬಂತು, ಅಥವಾ ಅದು 30 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟು ಮಳೆಯನ್ನ ಹಿಡಿದಿಟ್ಕೊಳ್ಳಿಕ್ಕಾಗದಂತೆ ಮಣ್ಣು ಸಡಿಲಾಯಿತು ಮತ್ತು ಆ ಮಣ್ಣು ಈಗ ರೋಡ್ ಮೇಲೆ ಬಿದ್ದಿತ್ತು. ಯಾಕಂದ್ರೆ ಇದಕ್ಕೆ 3-4 ಕಾರಣ ಇರುತ್ತೆ. ಒಂದು, ನೇರವಾಗಿ ಅತ್ಯಂತ ವೇಗವಾಗಿ ಅತ್ಯಂತ ಜಾಸ್ತಿಯಾಗಿ ಸುರಿದ ಮಳೆ ಇರಬಹುದು. ಜೊತೆಗೆ ಅನ್ಸೈಂಟಿಫಿಕ್ ಆಗಿ IRB ಮಾಡಿದಂಥ ಎಡವಟ್ಟು ಆಗಿರ್ಬೋದು. ನೋಡಿ, ರೈಲ್ವೆ ಇಲಾಖೆಯಲ್ಲಿ ಅನೇಕ ಗುಡ್ಡಗಳನ್ನ ಕೊರೆದಿದ್ದಾರೆ, ಅನೇಕ ಸುರಂಗ ಮಾರ್ಗಗಳನ್ನು ಮಾಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ಗುಡ್ಡಗಳನ್ನ ಇಷ್ಟೇ ಆಂಗಲ್ ಅಲ್ಲಿ ಕುರಿಬೇಕು, ಅಥವಾ 90 ಡಿಗ್ರಿಯಲ್ಲಿ ಕುರಿಬಹುದು, 60 ಡಿಗ್ರಿಯಲ್ಲಿ ಕುರಿಬೇಕು, ಅಥವಾ 30 ಡಿಗ್ರಿಯಲ್ಲಿ ಕುರಿಬೇಕು ಅಂತ ಇರುತ್ತೆ. ಆದರೆ ಈ IRB ಅನ್ನು ನೋಡಿದಾಗ ನಾವು ನೇರವಾಗಿ ಹಿಮಾಲಯ ಗುಡ್ಡವನ್ನೇ ಹತ್ತಷ್ಟು ಅನುಭವ ಆಗುತ್ತೆ, ಅಷ್ಟು ಸ್ಟ್ರೇಟ್ ಆಗಿದೆ. ಹಾಗಾಗಿ ಇಲ್ಲಿ ಯಾವುದೇ ನಮ್ಮ ರಾಜ್ಯ ಸರ್ಕಾರ ಅಥವಾ ನಮ್ಮ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ಕಾಂಟ್ರಾಕ್ಟ್ ಏಜೆನ್ಸಿಗಳಿಗೆ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಈ ದುರಂತ ಇಲ್ಲಿಯ ತನಕ ಮುಗಿಯೋ ಹಾಗಿಲ್ಲ. ನೀವು ಜುಲೈ 16ರ ನಂತರ ಅಂಥ ದೊಡ್ಡ ಮಳೆ ಬಂದಿಲ್ಲ, ಬಂದರೂ ಕೂಡ 24 ಗಂಟೆಗಳಲ್ಲಿ 20 ಸೆಂಟಿಮೀಟರ್ 30 ಸೆಂಟಿಮೀಟರ್ ಆಗಿದೆ. ಅದರಲ್ಲಿ ಹಂಚಿಕೊಂಡು ಹೋಗಿದೆ. ಇಲ್ಲಿ 2 ಗಂಟೆ 3 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಮತ್ತೆ ಅನಾಹುತ ಸಂಭವಿಸಬಹುದು, ಅಥವಾ 6 ಗಂಟೆಗಳ ಕಾಲ ಮಳೆ ಬಂದರೆ ಅನಾಹುತ ಸಂಭವಿಸಬಹುದು. ಇಲ್ಲಿ ನಾವು ನೋಡ್ತಾ ಇರೋದು ಒಂದು ಸಂಗತಿ ಅಂದರೆ ಇವತ್ತು ಜೂನ್ 17, 2025 ಕೇವಲ 11 ತಿಂಗಳ ಹಿಂದೆ ಆದಂತಹ ದುರ್ಘಟನೆಯಿಂದ ಇನ್ನೂ ತನಕ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ ನಮ್ಮ ಸರ್ಕಾರಗಳು. ಕೇವಲ ಕೆಲವೊಂದು ಪ್ರಚಾರಕ್ಕಾಗಿ ಕೇರಳದ ಒಬ್ಬ ಲಾರಿ ಚಾಲಕ ಅರ್ಜುನ್ ಅವರನ್ನ ರಕ್ಷಣೆ ಮಾಡಬೇಕು ಅಥವಾ ಅವರ ಮೃತದೇಹವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ತರಾತುರಿಯಲ್ಲಿ ಪ್ರಚಾರಕ್ಕಾಗಿ ಇಲ್ಲಿ 2 ತಿಂಗಳ ಕಾಲ ನಮ್ಮ ಜಿಲ್ಲಾಡಳಿತ ನಮ್ಮ ಮಂತ್ರಿಗಳು ನಮ್ಮ ಶಾಸಕರು ಇಲ್ಲಿ ಬೀಡಿ ಬಿಟ್ಟಿದ್ರೆ ಹೊತ್ತು ಅದಾದ ನಂತರ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ನಮ್ಮ ಜಿಲ್ಲಾಡಳಿತಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡ್ತಿದೆಯೋ ಅಥವಾ ಮಾರ್ಗದರ್ಶನದ ಜೊತೆಗೆ ಹಣಕಾಸಿನ ವ್ಯವಸ್ಥೆಯನ್ನು ಕೊಡ್ತಿದೆಯೋ ಅದಕ್ಕೆ ಯಾವುದಕ್ಕೂ ಇಲ್ಲಿ ಸೂಕ್ತವಾದಂಥ ಲೆಕ್ಕ ಇಲ್ಲ. ಹಾಗಾಗಿ ಇನ್ನು ಮುಂದೆ ಇದೆಲ್ಲ ಅನಾಹುತ ಆದರೂ ಕೂಡ ಇನ್ನು ಮುಂದೆ ಯಾವ ಅನಾಹುತ ಆಗುತ್ತೆ ಅನ್ನುವುದನ್ನು ನಾವು ಕಾದು ನೋಡೋದಕ್ಕಿಂತ ಇದಕ್ಕೆ ಅನಾಹುತ ಆಗದಂತೆ ತಡೆಗಟ್ಟಬೇಕು ಅನ್ನುವುದು ನಮ್ಮ ಕಳಕಳಿಯ ಮನವಿಯಾಗಿದೆ. ಜೊತೆಗೆ ಉತ್ತರ ಕನ್ನಡದಲ್ಲಿ 2 ಗಂಟೆ 3 ಗಂಟೆ ಮಳೆ ಬಂದರೆ ಆರಾಮವಾಗಿ ನಮ್ಮ ಭೂಮಿ ತಡ್ಕೊಳ್ಳುತ್ತೆ. ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಜಾಸ್ತಿ ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಒಂದು ಜಿಲ್ಲೆ. ಇಲ್ಲಿ ಸರಿಸುಮಾರು 10 ದಶಲಕ್ಷ ಹೆಕ್ಟರ್ನಷ್ಟು ಭೂಮಿ ಇದೆ. ಅದರಲ್ಲಿ ಸರಿಸುಮಾರು 8 ದಶಲಕ್ಷ ಹೆಕ್ಟರ್ನಷ್ಟು ಭೂಮಿ ಅರಣ್ಯದಿಂದ ಕೂಡಿದೆ. ಹಾಗಾಗಿ ಇಲ್ಲಿ ಕೃಷಿಗಾಗಲಿ ಜನವಸತಿಗಾಗಲಿ ಅಥವಾ ಬೇರೆ ಬೇರೆ ಕಾರ್ಯಕ್ಕಾಗಿ ಸಿಗುವುದು ಕೇವಲ 10% ಭೂಮಿ ಮಾತ್ರ. ಇವೆಲ್ಲವನ್ನು ನೋಡ್ತಾ ಇದ್ರೆ ನಮ್ಮ ಅರಣ್ಯ ಪ್ರದೇಶ ನಮ್ಮ ರಾಜ್ಯಕ್ಕೆ ಏನು ಕೊಟ್ಟಿದೆ, ನಮ್ಮ ದೇಶಕ್ಕೆ ಏನು ಕೊಟ್ಟಿದೆ ಎನ್ನುವುದನ್ನು ಲೆಕ್ಕ ಹಾಕುವುದರ ಜೊತೆಗಾಗಿ ನಮ್ಮ ಉತ್ತರ ಕನ್ನಡದ ನೈಸರ್ಗಿಕ ಪರಿಸರವನ್ನು ಕೂಡ ಅದರಲ್ಲೂ ಜನರ
ಆ 10% ಜಾಗದಲ್ಲಿ ಸಿಗುವಂತ ಜನರಿಗೆ ವ್ಯವಸ್ಥೆ ಇದೆ, ಅದನ್ನು ಕೂಡ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ರಾಜ್ಯ ಏನ್ ಕೊಟ್ಟಿದೆ ಅನ್ನೋದು ಕೂಡ ಇದೀಗ ನಾವು ಎಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಹೇಳಿಕೆಳೆಯಾಗಿ ಇಲ್ಲಿ ತನಕ ಯಾವುದೇ ಒಂದು ಸರ್ಕಾರಿ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ. ಅಲ್ಲಿ ಕುಮಟಾದಲ್ಲಿ ಅಡಿಗಲ್ಲಿ ಕಟ್ತೆ ಅಂತ ಹೇಳ್ತಾರೆ, ಅಥವಾ ಅಂಕೋಲಾದಲ್ಲಿ ಕಟ್ತೆ ಅಂತ ಹೇಳ್ತಾರೆ, ಅಥವಾ ಹೊನ್ನಾವರದಲ್ಲಿ ಕಟ್ತೆ ಅಂತ ಹೇಳ್ತಾರೆ. ಆದ್ರೆ ಯಾವುದಕ್ಕೂ ಕೂಡ ಬಜೆಟ್ ನಲ್ಲಿ ಒಂದು ಲೆಕ್ಕವನ್ನು ಹೇಳ್ತಾರೆ ಹೊರತು ಅಲ್ಲಿ ಜಾಗ ಸಿಕ್ಕಿಲ್ಲ. ಉತ್ತರ ಕನ್ನಡದಲ್ಲಿ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ಎನ್ನುವುದು ಇದೀಗ ಎಲ್ಲರ ಕಡೆಯಿಂದ ಚರ್ಚೆ ಆಗ್ತಿದೆ. ಏನಾದರೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲೂ ಕೂಡ ಹಾಗೆ ಆಗಿತ್ತು. ಇಲ್ಲೂ ಕೂಡ ಏನಾದರೂ ಒಂದು ರೋಡ್ ಆಕ್ಸಿಡೆಂಟ್ ಆದಾಗ ಅಥವಾ ಏನಾದರೂ ಒಂದು ಅವಘಡ ಆದಾಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಿಂದ ನೀವು ಉಡುಪಿಗೆ ಹೋಗಬೇಕಾಗುತ್ತೆ ಅಥವಾ ಮಂಗಳೂರಿಗೆ ಹೋಗಬೇಕಾಗುತ್ತೆ, ಅದು 200 ಕಿಲೋಮೀಟರ್ ದೂರ ಇರುತ್ತೆ. ಅಥವಾ ಇಲ್ಲಿಂದ ಕಾರವಾರ ಅಥವಾ ಗೋವಾಕ್ಕೆ ಹೋಗಬೇಕಾಗುತ್ತೆ, ಕಾರವಾರದಲ್ಲಿ ಕೂಡ ಇಲ್ಲ, ಗೋವಾಕ್ಕೆ ಹೋಗಬೇಕಾಗುತ್ತೆ. ಅಥವಾ ಇಲ್ಲಿಂದ ಉಡುಪಿಗೆ ಹೋಗಬೇಕಾಗುತ್ತೆ, ಅಥವಾ ಇಲ್ಲಿಂದ ಹುಬ್ಬಳ್ಳಿಗೆ ಹೋಗಬೇಕಾಗುತ್ತೆ. ಈ 3 ದಿಕ್ಕಿಗೆ ಹೋಗಬೇಕಂದ್ರೆ ಸರಿಸುಮಾರು 3 ರಿಂದ 4 ಗಂಟೆಗಳ ಕಾಲ ತಗಲತ್ತೆ. ಅಲ್ಲಿಯ ವೇಳೆಗೆ ದೇವರು ಕೊಟ್ಟಂತ 1 ಗಂಟೆಯ ಕಾಲ ಮುಕ್ತಾಯವಾಗಿ ಆ ವ್ಯಕ್ತಿ ಮರಣ ಒಪ್ಪುವಂತ ಎಲ್ಲಾ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ನಮ್ಮ ರಾಜಕಾರಣಿಗಳು, ನಮ್ಮ ಜಿಲ್ಲಾಡಳಿತ, ನಮ್ಮ ಸರ್ಕಾರ ಎಲ್ಲವನ್ನ ಮನಗೊಂಡು ಒಂದು ಸೂಕ್ತ ಪರಿಹಾರ ಅಥವಾ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂದ್ರೆ ಮತ್ತೆ ನಮ್ಮ ರಾಜ್ಯದಲ್ಲಿ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವಘಡಗಳು ಸಂಭವಿಸಬಹುದು. ಇವೆಲ್ಲವನ್ನ ನೋಡ್ತಾ ಇದ್ರೆ ನೋಡಿ, ಈ ಜಾಗದಲ್ಲಿ ಕಳೆದ ವರ್ಷ ಜುಲೈ 16 ಆದಂತ ಸಂಭವಿಸಿದಂತ ದುರ್ಘಟನೆ ಮಾಸುವ ಮುನ್ನವೇ ಮತ್ತೂ ಕೂಡ ಈ ನಮ್ಮ ಗುಡ್ಡಗಳು ಕ್ರ್ಯಾಕ್ ಆಗಿವೆ. ಈಗ ಕುಮಟಾ ಮತ್ತು ಸಿರ್ಸಿಯ ರೋಡ್ ಕೂಡ ಅಲ್ಲಿ ಹೈವೇಯಲ್ಲಿ ಬಿರುಕು ಅಥವಾ ರೋಡ್ ಗುಡ್ಡು ಕುಸಿತವಾಗಿ ಅನೇಕ ಅನಾಹುತವನ್ನು ಸಂಭವಿಸುವ ನಿಟ್ಟಿನಲ್ಲಿ ಮುನ್ಸೂಚನೆ ಕೂಡ ಸಿಗ್ತದೆ. ಹಾಗಾಗಿ ಇನ್ನು ಮುಂದಾದರೂ ಕೂಡ ನಮ್ಮ ಜಿಲ್ಲಾಡಳಿತ ಸೂಕ್ತವಾದ ಒಂದು ಕೆಲಸವನ್ನು ಮಾಡಿ ವರ್ಕನ್ನು ಮಾಡಿಕೊಂಡು ಸಂಪೂರ್ಣವಾದಂಥ ಶಾಶ್ವತವಾದ ಪರಿಹಾರವನ್ನು ನೀಡದೇ ಇದ್ರೆ ಮತ್ತೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಭಾರಿ ಮಳೆಯಾದಾಗ, ಸತತ 6 ರಿಂದ 7 ಗಂಟೆ ಕಾಲ ಮಳೆ ಆದಾಗ ಇಡೀ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಒಂದು ಕಗ್ಗತ್ತಲ ಕೋಣೆಯಾಗಿ ಕೂಡುತ್ತೆ. ಇಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆ 2 ಗಂಟೆ ಮಳೆ ಆದಾಗ 100 ಮರಗಳು ಬೀಳುತ್ತೆ. ಹಾಗಾಗಿ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಯಾರೇ ಬಂದರೂ ಕೂಡ ಇಲ್ಲಿ ಕರೆಂಟ್ ಅನ್ನೋದು ದೂರದ ಮಾತು. ಅದು ಮಳೆಗಾಲದಲ್ಲಿ ರಾತ್ರಿ 7 ಗಂಟೆ ನಂತರ ಇಲ್ಲಿ ಮಳೆ ಆಗದಿರಲಿ, ಮಳೆ ಬರುತ್ತೆ ಮತ್ತು ಮರ ಬೀಳುತ್ತೆ ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಕರೆಂಟ್ ಕೂಡ ಇರುವುದಿಲ್ಲ. ಇಂಥ ಒಂದು ವ್ಯವಸ್ಥೆಯಲ್ಲಿ ಇರುವಂತಹ ಉತ್ತರ ಕನ್ನಡ ಜಿಲ್ಲೆಗೆ SSLC ಅಥವಾ PUCಯಲ್ಲಿ 3ನೇ ಅಥವಾ 4ನೇ ರ್ಯಾಂಕ್ ಬಂದರೂ ಕೂಡ ಅತ್ಯುತ್ತಮವಾದ ವಿದ್ಯಾರ್ಥಿಗಳು, ಅತ್ಯುತ್ತಮವಾದ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮುಂದಿದ್ರು ಕೂಡ ನಮ್ಮ ಸರ್ಕಾರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ಒಂದು ಯಾವುದೋ ಒಂದು ಮೂಲೆಯಲ್ಲಿ ಇಟ್ಟಿರುವುದು ಮಾತ್ರ ನಮಗೆ ಕಂಡು ಬರುತ್ತೆ. ಇನ್ನು ಮುಂದಾದರೂ ಕೂಡ ಸರ್ಕಾರ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಸೂಕ್ತವಾದ ಪರಿಹಾರ ಅಥವಾ ಸೂಕ್ತವಾದ ಒಂದು ಕ್ರಮವನ್ನು ಅಭಿವೃದ್ಧಿ ನಿಟ್ಟಿನಲ್ಲಿ ಕೈಗೊಳ್ಳಬೇಕು. ಮತ್ತು ಯಾವುದೇ ಒಂದು ಕಾಂಟ್ರಾಕ್ಟರ್ಗಳಿಗೆ ನಮ್ಮ ಅರಣ್ಯ ಅಥವಾ ನಮ್ಮ ರಸ್ತೆಯನ್ನು ಕೊಡುವ ಮೊದಲು ಅಲ್ಲಿಯ ಒಂದು ಸೈಂಟಿಫಿಕ್ ವರದಿಯನ್ನು ತೆಗೆದುಕೊಂಡು ಇಷ್ಟೇ ಪ್ರಮಾಣದಲ್ಲಿ ನೀವು ಭೂಮಿಯನ್ನು ಕಟ್ ಮಾಡಬೇಕು, ಇಷ್ಟೇ ಪ್ರಮಾಣದಲ್ಲಿ ನೀವು ಗುಡ್ಡವನ್ನು ಕೊರೆಯಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಮಾಡದಿದ್ರೆ ಇನ್ನು ಮುಂದೆ ಅನಾಹುತಗಳು ಮತ್ತೂ ಕಾದಿದೆ ಎನ್ನುವುದು ನಮ್ಮ ಕಳಕಳಿಯ ಒಂದು ರಿಪೋರ್ಟ್ ಆಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.